ಆಟು ಹಿಂದೆ ಬರೆದ ಸಾಲು ಅರ್ಥ ಆಗೋ ಟೈಮು ಬಂತು ನಂಗೂ. ಡಿ ಬಂದ್ರೆ ದೇವರು, ದಾನ ಧರ್ಮ ಎಲ್ಲ ಇದೆ. ಅವರಂತೂ ತುಂಬಾ ಇಷ್ಟ ಇದೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ, ಹತ್ತೂರ ಒಡೆಯನೆ. ಬಟ್ ಸರಿ ಅನ್ಸ್ತಾ ಅವ್ರು ಮಾಡಿದ್ದು. ನಿಮಗೂ ಗೊತ್ತಿದೆ ಸೌಜನ್ಯ ಅವ್ರದ್ದು ಯಾವ ತರ ರೀಸೆಂಟ್ ಆಗಿದೆ ಅಂತ. ಯಾರೊಬ್ರು ಮಾಡಿರೋದನ್ನ ಬಾಸ್ ಮೇಲೆ ಎತ್ತಾಕಿ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಎಲ್ಲ ಇಷ್ಟು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರು ಯಾಕೆ ಅವ್ರಿಗೆ ಫ್ಯಾನ್ಸ್ ಅಷ್ಟು ಇಷ್ಟಪಡ್ತಾರೆ? ನಾನು ಕರ್ಣೆ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಸಮಾಧಿ ಸಮಾಧಿ. ಸೊ ಮಾಮೂಲಿ ಫಿಲಂ ಇಂಡಸ್ಟ್ರಿ ಇದ್ರೆ ಸಾಕು. ಈಗ ರಾಜಕಾರಣಿಗಳು ಸವಾಸ ಬೇಡ, ಏನು ಬೇಡ. ದೋರ್ ಒಳ್ಳೇದ್ ಮಾಡಿದ್ ನಮ್ಮ ಬಾಸ್ ಕಿಂಗ್ ದೋರ್ ಒಳ್ಳೇದ್ ಮಾಡಿದ್ ನಮ್ಮ ಬಾಸ್ ಕಿಂಗ್. ಅದೇ ಸರ್, ಬಾಸ್ ಅಂದ್ರೆ ಏನಕ್ಕೆ ಇಷ್ಟ ಅಂತಂದ್ರೆ ದಾನ ಧರ್ಮ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಡಿ ಎಲ್ಲ ಇದೆ ಬಾಸ್ ಅಂತ. ಡಿ ಬಂದ್ರೆ ದೇವರು, ದಾನ ಧರ್ಮ ಎಲ್ಲ ಇದೆ. ಅವರಂತೂ ತುಂಬಾ ಇಷ್ಟ ಇದೆ. ಅಂದ್ರೆ ಹೇಳಿದ ಹೆಸರಲ್ಲಿ ಹೇಳಕ್ಕಾಗಲ್ಲ, ಗೊತ್ತಲ್ಲ ಎಲ್ಲರಿಗೂ, ಕರ್ನಾಟಕ ಎಲ್ಲರಿಗೂ ಗೊತ್ತು ಯಾವ ತರ ಇದಾರೆ, ಏನು ಹೆಂಗೆ ಏನು ಅಂತ. ಎಲ್ಲ ದಾನ ಧರ್ಮ ಮಾಡ್ತಾರೆ, ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಇದು ಮಾಡ್ತಾರೆ. ಯಾಕೆ ಅಷ್ಟೊಂದು ಇಷ್ಟ ಆಗ್ತಾರೆ? ಏನೋ ಗೊತ್ತಿಲ್ಲ ಸರ್, ಮನ್ಸಲ್ಲಿ ಇಷ್ಟ ಆಗಿದೆ. ನೋಡಿದಾಗ ಅವ್ರ ಬಾಸ್ ಆಗ್ಬೇಕು, ಅವ್ರ ಅಭಿಮಾನಿ ಆಗ್ಬೇಕು ಅಂತ ಇಷ್ಟ ಆಗಿದೆ ಅಷ್ಟೇ. ಅದ್ರ ಯಾಕೆ ಏನಂತ ಗೊತ್ತಿಲ್ಲ. ಬಟ್ ನೋಡಿದಾಗ ಅವ್ರು ಇಷ್ಟ ನಮ್ಗೆ ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ನೀವು ಹೋಗಿದ್ದೀರಾ, ಮೀಟ್ ಆಗಿದ್ದೀರಾ? ಸರ್ ಒಂದ್ಸಲ ಮೀಟ್ ಆಗಿದ್ದೀವಿ. ಹೌದು, ಒಂದ್ಸಲ ಮೀಟ್ ಆಗಿದ್ವಿ, ಬರ್ತಡೇಗೆ ಹೋಯ್ತು ಅಷ್ಟೇ. ಅದಾದ್ಮೇಲೆ ಮೀಟ್ ಆಗಕ್ಕೆ ಆಗಿಲ್ಲ. ಇನ್ನು ಆಮೇಲೆ ಬರ್ತಡೇ ಮಾಡ್ಕೊಂಡಿಲ್ಲ ಬಾಸು. ಆ ಇನ್ಸಿಡೆಂಟು ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆಗ್ತಾ ಇದೆಯಲ್ಲ, ಅದರಿಂದ ಹೋಗಕ್ಕೆ ಆಗ್ತಾ ಇಲ್ಲ ಅಷ್ಟೇ, ಇನ್ನೇನಿಲ್ಲ ಸಮಸ್ಯೆ. ಬಟ್ ಸರಿ ಅನ್ಸ್ತಾ ಅವ್ರು ಮಾಡಿದ್ದು? ಸರ್ ನನ್ನ ಪ್ರಕಾರ ಅದು ಮಾಡಿ ಸರಿ ಅನ್ಸುತ್ತೆ. ಯಾಕಂದ್ರೆ ಒಂದು ಹೆಣ್ಮಕ್ಳು, ಈಗ ನಮ್ಮನೆ ಹೆಣ್ಮಕ್ಳಾಗಿ ಮಾಡಿದ್ರು ಇದೇ ಕೆಲಸ, ನಾವು ಅಣ್ಣ ತಮ್ಮ ಇದೇ ಕೆಲಸನೇ ಮಾಡೋದು. ಪ್ರತಿಯೊಬ್ಬರು ಮಾಡೋ ಕೆಲಸ ಇದೆಲ್ಲ ಮಾಡಿದ್ದಾರೆ. ಮೊನ್ನೆ ಒಂದು ರೀಸೆಂಟ್ ಆಯ್ತು, ಸೇಮ್ ಇದೇ ತರ ಅವ್ರು ಇದೇ ತರ ತಗೊಂಡಿದ್ದಾರೆ. ಪ್ರತಿಯೊಬ್ಬರು ಇದೇ ತರ ನಮ್ ಕಾನೂನು ತಗೊಳ್ಳೋದು. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನ್ಯಾಯ ಸಿಗುತ್ತೆ ನಂಬಿಕೆ ಇಲ್ಲ. ನ್ಯಾಯ ಎಲ್ಲ ಸಿಗಲ್ಲ ಸರ್, ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ನ್ಯಾಯ ಸಿಗಲ್ಲ. ಈಗ ನಿಮಗೂ ಗೊತ್ತಿದೆ ಸೌಜನ್ಯ ಅವ್ರದ್ದು ಯಾವ ತರ ರೀಸೆಂಟ್ ಆಗಿದೆ ಅಂತ. ಸೇಮ್ ಅದೇ ತರ. ಯಾಕಂದ್ರೆ ದುಡ್ಡಿದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋ ಹಿಂದೆ ಮುಂದೆ ಜನಗಳ ಮುಂದೆ ಆಗಿದೆ. ಅದಕ್ಕೋಸ್ಕರ ಬಾಸ್ ಈ ತರ ಮಾಡಿದ್ದಾರೆ ಅನ್ನೋದು. ಇವರೇ ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ. ಯಾರೊಬ್ರು ಮಾಡಿರೋದನ್ನ ಬಾಸ್ ಮೇಲೆ ಎತ್ತಾಕಿ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಏನೋ ಮಾಡಿದ್ದಾರೆ ಅಷ್ಟೇ. ಹಂಗಾಗಿ ಈಗ ದರ್ಶನ್ ನೆಕ್ಸ್ಟ್ ಸಿನಿಮಾ ಡೆವಿಲ್. ಡೆವಿಲ್ ಸರ್ ಸೆಪ್ಟೆಂಬರ್ ಅಕ್ಟೋಬರ್ಗೆ ಬರುತ್ತೆ ಅಂತ ಹೇಳಿದ್ದಾರೆ ಬಾಸು. ವೆಯ್ಟ್ ಮಾಡ್ತಾ ಇದೀವಿ ಅಲ್ಲ, 2 years ಇಂದ. ಎಲ್ಲರೂ ನೋಡೋಣ ಯಾವ ತರ ಬರುತ್ತೆ ಮೂವಿ, ನೋಡಿ ವೆಯ್ಟ್ ಮಾಡ್ತಾ ಇದೀವಿ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡ್ತೀರಾ? ಸರ್ ರೀಲ್ಸ್ ಏನು ಮಾಡಕ್ ಹೋಗಲ್ಲ. ಏನಾದ್ರು ಅಕೌಂಟ್ ಎಲ್ಲ ಇದೆ? ಅಕೌಂಟ್ ಇದೆ ಅಂದ್ರೆ ಈಗ ಪೋಸ್ಟ್ ಇಷ್ಟ ಮಾಡ್ಕೊಳ್ಳೋದು, ಫೋಟೋದು, ಗಾಡಿದು, ನಮ್ಮ ಫೋಟೋ ಅಷ್ಟೇ ಸರ್. ಅದರಲ್ಲೇನು ರೀಲ್ಸ್ ಮಾಡೋದಲ್ಲ, ಇಲ್ಲ ಅಭ್ಯಾಸ ನಮ್ಗಿಲ್ಲ ಅದು. ಬೆಂಗಳೂರಲ್ಲಿ ನೀವು ಯಾವ ಊರು? ಸರ್ ನಮ್ದು ಮಂಡ್ಯ, ನಾಗಮಂಗಲ. ನಾಗಮಂಗಲ. ಇಲ್ಲಿ ಬೆಂಗಳೂರಲ್ಲೇ ಇದ್ದೀರಾ? ಹಾಂ ಸರ್, ಬೆಂಗಳೂರು 8 ವರ್ಷ ಆಯ್ತು ಬೆಂಗಳೂರಲ್ಲಿ. 8 ವರ್ಷ ಆಯ್ತು. ಆಟೋ ಎಷ್ಟು ವರ್ಷ? ಆಟೋ ಸರ್ 4 ವರ್ಷದಿಂದ ಓಡಿಸ್ತೀವಿ. ಚೆನ್ನಾಗಿದೆ ಆಟೋ? ಹಾಂ ಸರ್, ಲೈಫ್ ಚೆನ್ನಾಗಿದೆ. ಏನು ರೆಗ್ಯುಲರ್ ಆಟೋನೇ? ಹಾಂ ಸರ್, ರೆಗ್ಯುಲರ್ ಆಟೋನೇ. ಮತ್ತೆ ದರ್ಶನ್ ಅವ್ರು ಸಿಕ್ಕರೆ ಏನು ಹೇಳ್ತೀರಾ? ಏನು ಹೇಳೋದು ಸರ್, ಒಂದು ಕೈ ಹ್ಯಾಂಡು ಸೆಲ್ಫಿ ಫೋಟೋ ಇಷ್ಟೇ ಸಾಕು. ಒಂದು ಹಗ್ ಮಾಡ್ಬೇಕು ಅಂತ ಆಸೆ ಇದೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸರ್. ನಾವೇನು ಕೇಳಬೇಕಾಗಿಲ್ಲ, ಒಂದು ಹಗ್ ಮಾಡ್ಬೇಕು ಅನ್ನೋದು ಆಸೆ ಅಷ್ಟೇ. ಎಲ್ಲ ಇಷ್ಟು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರು ಯಾಕೆ ಅವ್ರಿಗೆ ಫ್ಯಾನ್ಸ್ ಅಷ್ಟು ಇಷ್ಟಪಡ್ತಾರೆ ಅಂತ? ಸರ್ ಅದನ್ನೇ ಮಾಡೋದು, ಒಳ್ಳೆ ಕೆಲಸ ಮಾಡೋದನ್ನ ಯಾರನ್ನು ತೋರಿಸಲ್ಲ, ಕೆಟ್ಟ ಮಾಡೋದನ್ನೇ ತೋರಿಸುತ್ತಾನೆ ಆ ಥರ. ಯಾಕಂದರೆ 100ರಲ್ಲಿ 1 ತಪ್ಪು ಮಾಡಿದ್ದಾರೆ, 99% ಒಳ್ಳೇದೇ ಮಾಡಿದ್ದಾರೆ. ಸಾಕಲ್ವ, ಅಷ್ಟೇ ಖುಷಿ ಪಡೋಣ ಅಭಿಮಾನಿಗಳಾಗಿ ನಾವು ಅಂತಷ್ಟೇ, ಇನ್ನೇನು ಇಲ್ಲ. ಇದು ಪಂಚ್ ಲೈನ್ ಏನ್ರಿ ಮೀಡಿಯಾ ಬಾಸ್ ಹೇಳಿರೋ ಡೈಲಾಗು ಚೆನ್ನಾಗಿದೆ ಅಂತ ಹಾಕ್ಸಿದ್ದೀನಿ. ಅದು ನೋಡಿದ್ರೆಲ್ಲ ಏನ್ರಿ ಮೀಡಿಯಾ ಅಂತ ಒಂದು ಟ್ರೆಂಡಿಂಗ್ ಅಲ್ಲಿ ಇದೆ, ಚೆನ್ನಾಗಿದೆ. ಒಟ್ಟಿನಲ್ಲಿ ಸುಮಾರು ಜನ ನನ್ನ ಗಾಡಿ ನೋಡಿದಾಗೆಲ್ಲ ಬಂದು ಹೇಳ್ತಾರೆ, ಲೈನ್ ಸಾಕಾಗಿದೆ ಅಣ್ಣ, ಏನ್ರಿ ಮೀಡಿಯಾ ಅಂತ ನಮ್ಮನ್ನು ಕರೀತಾರೆ ಸುಮಾರು ಜನ. ನಾವು ನೋಡಿ ಖುಷಿ ಪಡ್ತಾ ಇದೀವಿ ಸರ್, ಅಷ್ಟು ಇನ್ನೇನಿಲ್ಲ. ಬೇರೆ ಲೈನಸ್ ಅನ್ಕೊಂಡು ಇವತ್ತಿನ ಟ್ರೆಂಡಿಂಗ್ ಅಲ್ಲಿ ಎಲ್ಲಾ ತರ ಜಾಸ್ತಿ ಹಾಕ್ಸ್ಬಿಟ್ಟಿದ್ದಾರೆ. ಚಿಕ್ಕದಾಗಿರ್ಲಿ, ಸಿಂಪಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೆಲ್ಲ ಹಾಕ್ಸಿದ್ವಿ ಅಷ್ಟೇ. ದರ್ಶನ್ ಅವ್ರು ಹಿಂಗೆ ದಾನ ಧರ್ಮ ಮಾಡ್ಕೊಂಡು ಹೋಗ್ಬೇಕು, ಇನ್ನು ದೊಡ್ಡದಾಗಿ ಬೆಳಿಬೇಕು ಅಂತೀರಾ? ಏನ್ ಮಾಡ್ಬೇಕು ದರ್ಶನ್ ಅವ್ರು ಇನ್ ಮುಂದಕ್ಕೆ? ಸೊ ಮಾಮೂಲಿ ಫಿಲಂ ಇಂಡಸ್ಟ್ರಿ ಇದ್ರೆ ಸಾಕು. ಈಗ ರಾಜಕಾರಣಿಗಳು ಸವಾಸ ಬೇಡ, ಏನು ಬೇಡ, ಇದೇ ತರ ಇದ್ರೆ ಸಾಕು. ಚೆನ್ನಾಗಿ ಎಲ್ಲರಿಗೂ ಒಳ್ಳೇದ್ ಮಾಡ್ಕೊಂಡು, ಯಾರ ಸವಾಸಕ್ಕೆ ಹೋಗ್ದಂಗೆ ಬಾಸು ಮುಂದೆ ಬರೀ ಮೂವಿನೇ ಮಾಡ್ಕೊಂಡು ಇದ್ರೆ ಸಾಕು, ಇನ್ನೇನು ಬೇಡ ಸರ್. ನಮ್ಗೆ ರಾಜಕಾರಣಕ್ಕೆ ಹೋಗ್ಬಾರ್ದು, ಬೇಡ ಸರ್. ಬಾಸ್ ಸುಮ್ಮನೆ ಯಾಕೆ ಸರ್, ಅದೇ ಕಾಲು ಎಳಿತಾರೆ, ಏನಾರ ಇದು ಮಾಡ್ತಾರೆ. ಈಗ ಆರಾಮಾಗಿ ಮೂವಿ ಮಾಡ್ಕೊಂಡು ಅವ್ರ ಪಡೆಗೆ ಅವರು ಪ್ರಮೋಷನ್ಗೆ ಇದು ಮಾಡ್ಕೊಂಡ್ರೆ, ಫಿಲಮ್ಗಳಿಗೆ ಟೈಲರೈಸ್ ಮಾಡಿಸ್ಕೊಂಡಿದ್ರೆ ಸಾಕು ಸರ್. ಇನ್ನೇನು ಬೇಡ ನಮ್ಗೆ. ಬಾಸ್ ಎಲ್ಲೂ ಹೋಗೋದು ಬೇಡ, ಯಾರು ಸವಾಸಕ್ಕೆ ಹೋಗ್ಬೇಡ. ಯಾರು ಬರ್ತಿಲ್ಲ ಸರ್ ನಮ್ಮ ಬಾಸ್ ಸಪೋರ್ಟ್ಗೆ. ಸಾಕು, ಹೆಂಗಾರೆ ಹಂಗೆ ಇದ್ದೀವಿ, ನಾವೇ ಇದ್ದೀವಿ ಅಭಿಮಾನಿಗಳಾಗಿ ಲಾಸ್ಟ್ ಗಂಟಲ್ವೇ ಸಾಕು ಸರ್, ಅಷ್ಟು ಇನ್ನೇನು ಬೇಡ. ಓಕೆ.
ಥ್ಯಾಂಕ್ ಯು. ಲಾಸ್ಟ್ ಅಲ್ಲಿ ಏನ್ ಹೇಳ್ತೀರಾ ದರ್ಶನ್ ಅವ್ರಿಗೊಂದು ಮಾತಾಡೋದು? ಏನು ಇಲ್ಲ ಸರ್, ಅಕ್ಟೋಬರ್ಗೆ ಬಾಸ್ ಮೂವಿ ಬರ್ತಾ ಇದೆ. 100 ಡೇಸ್ ಓಡ್ಲಿ, ಎಲ್ಲ ನೋಡಿ ಖುಷಿ ಪಡ್ತೀವಿ ಸರ್, ಅಷ್ಟೇ ಸಾಕು. ದೇವ್ರು ಒಳ್ಳೇದು ಮಾಡಿ ನಮ್ಮ ಬಾಸ್ಗೆ, ಇನ್ನೇನಿಲ್ಲ ಸರ್.